ಗಿಲ್ಲಿ ಧನುಷ್ ಅವರನ್ನ ನೋಡಿ ಕಲಿಬೇಕು. ಹೌದು, ಗಿಲ್ಲಿ ಧನುಷ್ ಅವರನ್ನ ನೋಡಿ ಕಲಿಬೇಕು. ಯಾವ ವಿಷಯ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ, ಅರ್ಧಂಬರ್ಧ ವಿಡಿಯೋ ನೋಡಿ ಕಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ವಿಷಯನೇ ಬೇರೆ ರೀತಿಯಾಗಿದೆ. ಸೊ ಹೀಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಮೇನ್ ಆಗಿ ವಿಷಯಕ್ಕೆ ಬರೋಣ. ಡೈರೆಕ್ಟ್ ಆಗಿ ಯಾವುದೇ ರೀತಿಯಾಗಿ ಟೈಮ್ ವೇಸ್ಟ್ ಮಾಡ್ದೇನೆ. ಸೊ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಧನುಷ್ ಅವರು ಯಾವಾಗ್ಲೂ ಕೂಡ ಗಿಲ್ಲಿಯ ಬಗ್ಗೆ ಒಂದು ಮಾತನ್ನ ಹೇಳ್ತಾ ಇದ್ರು. ಅದೇನಪ್ಪಾ ಅಂತ ಹೇಳಿದ್ರೆ, ಗಿಲ್ಲಿ ಒಬ್ಬರನ್ನ ಕೆಳಗಡೆ ಇಟ್ಟು ಮಾತಾಡ್ತಾನೆ, ಒಬ್ಬರನ್ನ ಹೀಯಾಳಿಸಿ ಮಾತಾಡ್ತಾನೆ, ಒಬ್ಬರನ್ನ ಹೀಯಾಳಿಸಿ ಅಥವಾ ಕೆಳಗಡೆ ಇಡ್ದೇನೆ ಆತನಿಗೆ ಕಾಮಿಡಿ ಮಾಡೋದಕ್ಕೆ ಬರೋದೇ ಇಲ್ಲ. ಆತ ಈ ರೀತಿಯಾಗಿ ಕಾಮಿಡಿ ಮಾಡ್ತಾ ಇರೋದು ನಮಗೆಲ್ಲ ಯಾರಿಗೂ ಇಷ್ಟ ಆಗೋದಿಲ್ಲ. ಒಂದ್ ರೀತಿ ಒಬ್ಬರನ್ನ ಡೌನ್ ಮಾಡೋ ರೀತಿ ಅನ್ಸುತ್ತೆ. ಸೊ ಈ ರೀತಿಯಾಗಿ ಒಂದು ಹೈ ಲೆವೆಲ್ ಅಲ್ಲಿ ತಾನು ಯೋಚನೆ ಮಾಡ್ತಾ ಇದ್ದೀನಿ, ಥಿಂಕಿಂಗ್ ಲೆವೆಲ್ ಏನಿದೆ ಈ ಲೆವೆಲ್ ಅಲ್ಲಿ ಇದೆ, ಗಿಲ್ಲಿ ಕಾಮಿಡಿ ಮಾಡೋದು ಈ ಲೆವೆಲ್ ಅಲ್ಲಿ ಇದೆ ಅನ್ನೋ ರೇಂಜ್ ಅಲ್ಲಿ ಧನುಷ್ ಗೌಡ ಅವರು ಈ ಹಿಂದೆ ಕೂಡ ಮಾತಾಡಿದ್ದಾರೆ. ಧನುಷ್ ಅಂತ ಅಷ್ಟೇ ಅಲ್ಲ, ತುಂಬಾ ಜನ ಇದೇ ರೀತಿಯಾಗಿ ಡೈಲಾಗ್ ಗಳನ್ನ ಹೊಡೆದಿದ್ದಾರೆ. ತಾವು ಸಿಕ್ಕಾಪಟ್ಟೆ ಒಳ್ಳೆಯವರು ಅನ್ನೋ ರೇಂಜ್ ಅಲ್ಲಿ ಬಿಲ್ಡಪ್ ಗಳನ್ನ ಅವರು ಕೂಡ ಕೊಟ್ಟಿದ್ದಾರೆ. ಬಟ್ ಧನುಷ್ ಅವರು ಈ ರೇಂಜಿಗೆ ಡೈಲಾಗ್ ಹೊಡೆಯೋರು ನಿನ್ನೆ ಎಪಿಸೋಡ್ ಅಲ್ಲಿ ಮಾಡಿದ್ದೇನು. ಸೊ ಅಬ್ಸರ್ವ್ ಮಾಡಿರ್ತಾರೆ ನಿಮ್ಮಲ್ಲಿ ತುಂಬಾ ಜನ. ಯಾಕಂತ ಹೇಳಿದ್ರೆ, ಗಿಲ್ಲಿ ಅವರು ಹುಡುಗಿಯ ವೇಷದಲ್ಲಿ ಕಾಣಿಸ್ಕೊಳ್ಬೇಕಾಗಿತ್ತು, ಗಿಲ್ಲಿ ಮಾಡೆಲ್ ಆಗಿ ಕಾಣಿಸ್ಕೊಳ್ಬೇಕು, ಮತ್ತು ಸ್ಪಂದನ ಅವರು ಹುಡುಗನ ರೀತಿ ಕಾಣಿಸ್ಕೊಳ್ಬೇಕಾಗಿತ್ತು. ನಂತರ ಒಂದು ಫೋಟೋ ಶೂಟ್ ಕೂಡ ಇರುತ್ತೆ. ಆ ರೀತಿಯಾಗಿ ಅದನ್ನ ಡಿಮ್ಯಾಂಡ್ ಮಾಡಿದ್ರು ಗೆಸ್ಟ್ಗಳು, ಮತ್ತು ಅದಕ್ಕೆ ಒಪ್ಪಿಗೆ ಕೂಡ ಸೂಚಿಸಿದ್ರು ಗಿಲ್ಲಿ ಅವರು. ಸೊ ಅದೇ ರೀತಿಯಾಗಿ ಅಲ್ಲಿ ಶುರು ಕೂಡ ಆಯ್ತು. ಸೊ ಆ ಸಮಯದಲ್ಲಿ ಮೇಲಿಂದ ಅಲ್ಲಿ ಗಿಲ್ಲಿ ಹಾಗೆ ಸ್ಪಂದನ ಅವರು ಇಳ್ಕೊಂಡು ಬರುವಾಗ ಧನುಷ್ ಅವರು ಕೂತು ಒಂದು ಗ್ರೂಪ್ ಅಲ್ಲಿ ಕೂತು ಕಾಮೆಂಟ್ ಮಾಡ್ತಾ ಇದ್ರು. ಮಾಡಲ್ ಅಂತ ಇವನು ಅಂತ ಹೇಳಿ ಮೊದಲನೇದಾಗಿ ಮಾತನ್ನ ಹೇಳ್ತಾರೆ. ಅಲ್ಲಿಂದ ಶುರು ಆಗುತ್ತೆ ಇದು. ಇವನು ಮಾಡಲ್ ಅಂತೆ ನೋಡ್ರೋ ಅಂತ ಹೇಳಿ ಇಲ್ಲಿ ಧನುಷ್ ಅವ್ರು ಮಾತಾಡ್ತಾ ಇರ್ತಾರೆ. ಹಾಗೇನೆ ಫೋಟೋ ಶೂಟ್ ಮಾಡುವಂತಹ ಸಮಯದಲ್ಲೂ ಕೂಡ ಅಷ್ಟೇನೆ, ಅಲ್ಲಿಂದ ಒಬ್ರು ಫೋಟೋನ ಕ್ಲಿಕ್ ಮಾಡ್ತಾ ಇರುವಂತಹ ಸಮಯದಲ್ಲಿ ಅಲ್ಲಿ ಒಂದು ಮಾತುಗಳು ಕೂಡ ಬರ್ತವೆ. ಅಲ್ಲಿ ಅವ್ರಿಗೆ ಹೇಳ್ತಾರೆ, ಅವರು ಗಿಲ್ಲಿಯ ಸೊಂಟ ಅಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಗಿಲ್ಲಿಯ ಸೊಂಟನ ನೋಡಿ, ಸೊ ಈ ಸೊಂಟ ನೋಡಿದ್ರೆ 3 ದಿನ ಊಟ ಸೇರಲ್ಲ ಅನ್ನುವಂತಹ ಡೈಲಾಗ್ ಅನ್ನ ಹೊಡಿತಾರೆ. ಮತ್ತೆ ಅಲ್ಲಿರೋರೆಲ್ಲ ನಗ್ತಾ ಇರ್ತಾರೆ. ಸೊ ಧನುಷ್ ಪ್ರಕಾರ ತಾನು ಇವಾಗ ಕಾಮಿಡಿ ಮಾಡ್ತಾ ಇದ್ದೀನಿ. ಸೊ ಧನುಷ್ ಅವರು ಕಾಮಿಡಿ ಮಾಡ್ತಾ ಇರೋದು ಯಾವ ಟಾಪಿಕ್ ಅನ್ನ ಇಟ್ಕೊಂಡಪ್ಪ. ಸೊ ಅವರನ್ನ ಡೌನ್ ಮಾಡಿನೇ ಅಲ್ವಾ. ಗಿಲ್ಲಿ ಅವ್ರೇನೇನು ಹೊಗಳಿ ಅವ್ರು ಮಾತಾಡ್ತಿದಾರ, ಅಥವಾ ಗಿಲ್ಲಿ ಅವರನ್ನ ಹಂಗಿಸದೆ ಏನಾದ್ರು ಕಾಮಿಡಿ ಮಾಡ್ತಾ ಇದ್ರ? 100% ಗಿಲ್ಲಿ ಅವರನ್ನ ಡೌನ್ ಮಾಡಿ ಗಿಲ್ಲಿ ಅವರನ್ನ ಕೆಳಗಡೆ ಇಟ್ಟರೆ ಕಾಮಿಡಿ ಮಾಡ್ತಾ ಇರೋದು. ಧನುಷ್ ಅವರು ಯಾವ ರೇಂಜ್ ಅಲ್ಲಿ ಯೋಚನೆ ಮಾಡ್ತಾ ಇದಾರೆ ನೀವೇನ್ ನೋಡಿ. ಯಾಕಂತ ಹೇಳಿದ್ರೆ, ಬೇರೆಯವರಿಗೆ ಕೆಳಗಡೆ ಇಟ್ಟು ಮಾತಾಡಬಾರ್ದು, ಒಬ್ಬರನ್ನ ಹೀಯಾಳಿಸಿ ಮಾತಾಡಬಾರ್ದು ಅಂತ ಹೇಳಿ ಫಿಲಾಸಫಿನ ಇಷ್ಟು ದೊಡ್ಡದ ಪುಂಗೋದಲ್ಲ, ಅವರು ಅದನ್ನ ಪಾಲಿಸಬೇಕಾಗಿರತ್ತೆ. ಧನುಷ್ ಗೌಡ ಅವರು ಗಿಲ್ಲಿಗೆ ಆ ರೀತಿಯಾಗಿ ಹೇಳಿದಾಗ ತಾವು ಕೂಡ ಅದನ್ನ ಪಾಲನೆ ಮಾಡ್ಬೇಕಲ್ವಾ. ಅಕಸ್ಮಾತ್ ಇವ್ರು ಮಾಡಿದ್ ಸರಿ ಅನ್ನೋದಾದ್ರೆ ಗಿಲ್ಲಿ ಮಾಡಿದ್ದು ಹೆಂಗ್ ತಪ್ಪಾಗತ್ತೆ, ಅಥವಾ ಗಿಲ್ಲಿ ಮಾಡಿದ್ದು ತಪ್ಪು ಅನ್ನೋದಾದ್ರೆ ಇವಾಗ ಧನುಷ್ ಮಾಡಿದ್ದು ಹೇಗ್ ಸರಿ. ಸೊ ಮೊದಲನೇದಾಗಿ ಅವರು ಗಿಲ್ಲಿ ಅವರನ್ನ ಹೀಯಾಳಿಸಿ ಮಾತಾಡಿದ್ದಾರೆ. ಅವರನ್ನ ಕೆಳಗಡೆ ಇಟ್ಟು 4 ಜನರ ಮುಂದೆ ಕಾಮಿಡಿ ಮಾಡಿ ನಕ್ಕಿದ್ದಾರೆ, ಅದು ಕೂಡ ಬೆನ್ ಹಿಂದೆ. ಗಿಲ್ಲಿ ಅಟ್ಲೀಸ್ಟ್ ಆನ್ ದ ಫೇಸ್ ಹೇಳ್ತಾನೆ. ಆ ಧೈರ್ಯ ಕೂಡ ಇಲ್ಲಿ ಧನುಷ್ಗಿಲ್ಲ. ಯಾಕಂತ ಹೇಳಿದ್ರೆ, ಎಲ್ಲರೂ ಮುಂದೆ ಹೇಳಿದ್ರೆ ಅದು ತನಗೆ ವೋಟಿಂಗ್ ಅಲ್ಲಿ ಅಥವಾ ಯಾರಾದ್ರೂ ಉತ್ತಮ ಕೊಡುವಾಗ ಅವಾಗ ಕಷ್ಟ ಆಗಬಹುದು ಅನ್ನುವಂತಹ ಒಂದು ಯೋಚನೆ, ಮುಂದೆ ನಾಮಿನೇಷನ್ ಅಲ್ಲಿ ನಾನು ಹೆಸರು ತಗೊಂಡ್ಬಿಟ್ರೆ ಅನ್ನುವಂತಹ ಒಂದು ಅತಿಯಾದ ಒಂದು ನರಿ ಬುದ್ಧಿ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ, ಆ ಕಡೆ ಪಾಸಿಟಿವ್ ರೀತಿನಲ್ಲೂ ಇಲ್ಲ ಅವರು, ಈ ಕಡೆ ನೆಗೆಟಿವ್ ರೀತಿನಲ್ಲೂ ಇಲ್ಲ. ಸೆಂಟ್ರಲ್ ಸಿಗಾಕೊಂಡಿದ್ದಾರೆ. ಆ ಕಡೆನೂ ನೈಸ್ ಮಾಡ್ತಾರೆ, ಈ ಕಡೆನೂ ನೈಸ್ ಮಾಡ್ತಾರೆ. ಈ ಕಡೆಯಿಂದನೂ ಒಂದೆರಡು ಓಟ್ ಬರ್ಲಿ, ಈ ಕಡೆಯಿಂದನೂ ಒಂದೆರಡು ಓಟ್ ಬರ್ಲಿ ಅನ್ನೋ ರೀತಿನಲ್ಲಿ ಧನುಷ್ ಅವರು ಒಂದ್ ರೀತಿಯಾಗಿ ನರಿಯ ಗೇಮ್ ಅನ್ನ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಬಟ್ ಅವರು ಗಿಲ್ಲಿಗೆ ಏನು ಬೋಧನೆ ಮಾಡ್ತಾರೋ ಅದನ್ನ ಮೊದಲು ಧನುಷ್ ಅವರು ಫಾಲೋ ಮಾಡಿ ನಂತರ ಬೋಧನೆ ಮಾಡೋದು ತುಂಬಾನೇ ಒಳ್ಳೇದು. ಅಥವಾ ಆಲ್ರೆಡಿ ಬೋಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಕೂಡ ಅದನ್ನೇ ಫಾಲೋ ಮಾಡಿ. ಅದನ್ನ ಬಿಟ್ಟು ಧನುಷ್ ಅವರು ಹೇಳೋದೊಂದು ಮಾಡೋದೊಂದು. ಸೊ ಇದನ್ನೆಲ್ಲ ನೋಡಿದ್ಮೇಲೆ ಧನುಷ್ ಅವರನ್ನ ನೋಡಿ ಗಿಲ್ಲಿ ಅವ್ರು ಕಲಿಲೇಬೇಕಲ್ವಾ. ಸೊ ಅದರಿಂದಾಗಿನೇ ನನ್ಗೆ ಹಿಂಗೆ ಅನ್ಸಿದ್ದು, ಧನುಷ್ ಅವರನ್ನ ನೋಡಿ ಗಿಲ್ಲಿ ಅವ್ರು ಕಲಿಬೇಕು ಅಂತ. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಮ ಒಪಿನಿಯನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೇನೆ ಧನುಷ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅದನ್ನ ಕೂಡ ಮಿಸ್ ಮಾಡದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.